ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ಪಶು ಆಹಾರವನ್ನು ನಾವು KMF ಫೀಡ್ ಕಂಪನಿ ಫ್ಯಾಕ್ಟ್ರಿಯಿಂದ ಖರೀದಿ ಮಾಡ್ತೀವಿ. ನಾವು ಬಂದಂಥ ಕಳೆದ ಸುಮಾರು ಒಂದು 6 ತಿಂಗಳಿಂದ ರೈತರಿಂದ ಪದೇ ಪದೇ ಕಂಪ್ಲೇಂಟ್ ಬರ್ತಾ ಇತ್ತು. ಆ ಕಂಪ್ಲೇಂಟ್ನ ಪರಿಶೀಲಿಸಲಾಗಿ ಅದರಲ್ಲಿ ಕಳಪೆ ಮಟ್ಟದ ಕಚ್ಚಾ ಪದಾರ್ಥಗಳನ್ನ ಬಳಕೆ ಮಾಡ್ತಾ ಇರೋ ಅಧಿಕಾರಿಗಳು ಅಂತಕ್ಕಂಥದ್ದು ಬಂದ ಆಧಾರದ ಮೇಲೆ ಬೆಂಗಳೂರು ಹಾಲು ಒಕ್ಕೂಟ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ದೂರನ್ನು ಕೂಡ ಕೊಟ್ಟಿದ್ವು. ನಾವು ಸಂಬಂಧಪಟ್ಟಂಥ ಯಾರು ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ತಗೊಳ್ಬೇಕು ಅಂತಕ್ಕಂಥದ್ದು ಕೂಡ ಹೇಳಿದ್ವು. ಅದರಿಂದ ಅವರು ಒಂದು 4 ಜನನ ಕೂಡ ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ವಿಚಾರಣೆ ಅಂತಲ್ಲಿದೆ. ಇನ್ನು ರೈತರ ಆರೋಪ ಇರ್ತಕ್ಕಂಥದ್ದು ಇನ್ನೂ ಇದರಲ್ಲಿ 3-4 ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇದೆ. ಖಂಡಿತವಾಗಿ ಕೂಡ ಅಧಿಕಾರಿಗಳು ಮೇಲಧಿಕಾರಿಗಳು ಅವ್ರ ಮೇಲೂ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸಂಬಂಧಪಟ್ಟವ್ರ ಮೇಲೆ ಸಸ್ಪೆಂಡನ್ನು ಮಾಡ್ತಕ್ಕಂಥದ್ದು. ಮತ್ತು ಅಷ್ಟೇ ಮಾಡಿದ್ರೂ ಕೂಡ ಆಗೋದಿಲ್ಲ. ಬರೀ ಸಸ್ಪೆಂಡ್ ಮಾಡೋದ್ರಿಂದ ಇದು ಬಗೆಹರಿಯುತ್ತಾ ಅಲ್ಲ. ಯಾರು ಈ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕೂಡ ಕ್ರಮ ಆಗಬೇಕು. ಮತ್ತು ಸಂಬಂಧಪಟ್ಟವರಿಂದ ರೈತರಿಗೇನು ಪರಿಹಾರದ ರೂಪದಲ್ಲಿ ವಸೂಲಿಯನ್ನು ಮಾಡಿ ಕೊಡ್ತಕ್ಕಂಥದ್ದು ಕೂಡ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಸರ್, ಸರಣಿ ಹಸುಗಳು ಸಾಯ್ತಾ ಇದಾವಲ್ಲ ಸರ್, ಇದಕ್ಕೇನಾದರೂ ಆ ರೈತರಿಗೆ ಏನಾದರೂ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಬೊಮ್ಮಲ್ ಏನಾದರೂ ಕೆಲಸ ಮಾಡ್ತಿದೆಯಾ ಏನು ಅಂತ? ನೋಡಿ, ನಮ್ಮಲ್ಲಿ ಕಳೆದ 3 ತಿಂಗಳಿಂದ ಅಕಾಲಿಕ ಮರಣಕ್ಕೊಳಗಾದಂಥ ಹಸುಗಳೇನು ಸಾವಿಗೀಡಾದವು ಆ ಎಲ್ಲದಕ್ಕೂ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದೀವಿ. ಯಾವ ಇನ್ಶೂರೆನ್ಸ್ ಇತ್ತು ಅವೆಲ್ಲವೂ ಕೂಡ ಕೊಡ್ತಾ ಇದ್ದೀವಿ. ಇದು ರೊಟೇಷನ್ ಒಂಥರ ಎವ್ರಿ ಇಯರ್ ಕೂಡ ಆಗ್ತದೆ. ಬಟ್ ಈ ಕಳೆದ 3 ತಿಂಗಳೇ ಸ್ವಲ್ಪ ಜಾಸ್ತಿ ಆಗಿದೆ. ಆ ಕಾರಣಕ್ಕಾಗಿ ಅದಕ್ಕೆ ಏನು ಕಾರಣ ಏನು ಅಂತಕ್ಕಂಥದ್ದು ಕೂಡ ನಮ್ಮ ವೈದ್ಯಾಧಿಕಾರಿಗಳಿಗೆ ಹೇಳಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಕೂಡ ಕ್ರಮವನ್ನು ತಗೊಳ್ತಕ್ಕಂಥದ್ದು ಆಗ್ತದೆ. ಸರ್, ಮಾಜಿ ಅಧ್ಯಕ್ಷರು ಇಲ್ಲ ಅವರ ಜೊತೆಗೆ ಹೇಳಿದ್ರೆ 1,000 ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಇಲ್ಲ, ನಾವು ನೋಡಿ ಇನ್ನೂ ಪರಿಶೀಲನೆ ಹಂತದಲ್ಲಿದೆ. ಎನ್ಕ್ವೈರಿ ಆಗ್ತಾರಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಆಗಿದೆ ಅಷ್ಟೇ ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಬಟ್ ಅಂತೂ ರೈತರಿಗಂತೂ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ ಬೆಂಗಳೂರು ಹಾಲು ಒಕ್ಕೂಟ ಮಾತ್ರ ರೈತರ ಪರವಾಗಿದೆ. ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ಇದಿಷ್ಟು ಬೊಮ್ಮಲ್ ನಿರ್ದೇಶಕರಾಗಿರ್ತಕ್ಕಂಥ ಕಡತನಮಲೆ ಸತೀಶ್ ಅವರ ಮಾತಾಗಿರ್ತದೆ. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅನಿಲ್ ಎನ್, ಕರ್ನಾಟಕ ಟಿವಿ, ಬೆಂಗಳೂರು.